ಹಾಯ್ ಹಲೋ ಫ್ರೆಂಡ್ಸ್, ಚಾರ್ವಿ ಸಿಂಧು ಕಿಚನ್ಸ್ಗೆ ಸ್ವಾಗತ. ಬನ್ನಿ ಇವಾಗ ಒಣಗನ ಸೊಪ್ಪು ಮತ್ತು ಹುರುಳಿಕಾಳು ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಒಣಗನ ಸೊಪ್ಪು ತೊಗೊಂಡಿದ್ದೀನಿ. ನಮ್ಗೆ ಇದು ಕೆರೆ ಕಡೆ ಸಿಗುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ. ಸೊಪ್ಪು ನೀಟಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಒಂದು ನೈಟ್ ಅಷ್ಟೇ ಮೊಳಕೆ ಬರೋಕೆ ಇಟ್ಟಿದ್ದು ಕಾಳು. ಇದು ಇಷ್ಟು ಬಂದಿದೆ ನೋಡಿ, ಹುರುಳಿಕಾಳು ಮೊಳಕೆ ಬಂದಿದೆ. ಮೊಳಕೆ ಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹಾಕು ಮಾಡ್ಬೋದು. ಈಗ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಹುರುಳಿಕಾಳು ಹಾಕ್ಕೊಳ್ಳೋಣ. ಇದಕ್ಕೆ ಮೀಡಿಯಮ್ ಸೈಜ್ ಆಗೋಷ್ಟು 2 ಟೊಮೊಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರುಳಿಕಾಳು ಬೇಯೋಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಈ ಸೊಪ್ಪು ಮುಳುಗೋಷ್ಟು ನೀರು ಹಾಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋದೇನು ಬೇಡ. ಈಗ ಇದು ಒಂದು 3 ರಿಂದ 4 ವಿಷಿಲ್ ಆಗಬೇಕು, ಯಾಕೆಂದರೆ ಹುರುಳಿಕಾಳು ಬೇಯಬೇಕಲ್ಲ. ಹಂಗಾಗಿ ನೋಡಿ, ಈ ಥರ ಬೆಂದಿದೆ. 4 ವಿಷಿಲ್ ನೋಡಿ, 4 ವಿಷಿಲ್ ಹಾಕ್ಸಿದ್ಮೇಲೆ ಈ ಥರ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಒಂದು ಜಾಲರಿಯಲ್ಲಿ ಸೋಸ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳು ಬೇರೆ ಆಗುತ್ತೆ, ಹಂಗಾಗಿ ಇದನ್ನು ಸೋಸ್ಕೊಳ್ಳಿ ನೀಟಾಗಿ. ಇಲ್ಲಾಂದರೆ ಹುರುಳಿಕಾಳು ಸ್ವಲ್ಪ ಸುಡ್ತಾ ಇರುತ್ತಲ್ಲ, ಮಿಕ್ಸಿಲಿ ಆಡಿಸ್ಬೇಕಾದ್ರೆ ಮೇಲೆಲ್ಲ ಆರುತ್ತೆ ಇರುತ್ತೆ. ಇದು ನೋಡಿ, ಕಾಳು ಮತ್ತು ಸೊಪ್ಪು ಯಾವ ಥರ ಬೇರೆ ಬೇರೆ ಆಗಿದೆ ಅಂತ. ಈ ಥರ ಚೆನ್ನಾಗಿ ಕಾಳು ಬೆಂದಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಆಗಲೇ ಟೊಮಟೊ ಹಣ್ಣು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ 2. ಇದಕ್ಕೆ ಸಣ್ಣದು ಅರ್ಧ ಹೋಳು ಕಾಯಿ ಹಾಕ್ಕೋಬೇಕು, ಚಿಕ್ಕದು ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಇರಲ್ಲ. ಆಮೇಲೆ ಒಂದು 3 ರಿಂದ 4 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಸಣ್ಣ ಉಂಡೆ ಅಷ್ಟು ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳೋಣ. ಇವಾಗ ಖಾರದ ತಕ್ಕನಾಗಿ ನಾನಿಲ್ಲಿ 2 ಸ್ಪೂನಷ್ಟು ಅಚ್ಚ ಪುಡಿ ಹಾಕೋತಾ ಇದ್ದೀನಿ. ಬೇಕು ಅಂದರೆ ಒಣಮೆಣ್ಸಿಕಾಯಿನೂ ಬಾಣಲಿಲಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ ರುಬ್ಬಕ್ಕೆ. ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ರುಬ್ಕೋಬೇಕು. ಬಸ್ಸಾಂಬಾರು ಆಗಿರೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು. ನೋಡಿ, ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ತಪ್ಪಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಖಾರ ಬೆಂದ ಮೇಲೆ ಸಪ್ಪೆ ರಸ ಬಿಡ್ಕೊಳ್ಳೋಣ. ಸ್ವಲ್ಪ ಖಾರ ಬೇಯಿಸ್ಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈಗ ನಾನು ಕಾಳು ಮತ್ತು ಸ್ವಲ್ಪ ಸೊಪ್ಪು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಸೊಪ್ಪು ಹಾಕ್ಕೊಂಡಿಲ್ಲ. ನೀಟಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ಸಾಫ್ಟಾಗಿ ರುಬ್ಕೊಂಡು ಈಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಾಳು ಬೇಯಿಸಿರೋ ಅಂಥ ನೀರನ್ನು ಹಾಕೋತಾ ಇದ್ದೀನಿ. ಸಪ್ಪೆ ರಸ ಅಂತಾರೆ ಇದನ್ನು ನಮ್ಮ ಕಡೆ. ಕಾಳು ಬೇಯಿಸಿದ ನೀರು ಇತ್ತಲ್ಲ, ಅದನ್ನು ಚೆಲ್ಲೋ ಆಗಿಲ್ಲ, ಅದನ್ನು ಬಸ್ತಿಟ್ಕೊಂಡಿದ್ವಲ್ಲ, ಅದನ್ನು ಈಗ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬೆಂದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಸಪ್ಪೆ ರಸಕ್ಕೂ ಹಾಕಿರ್ತೀವಲ್ಲ ಕಾಳು ಬೇಯ್ಬೇಕಾದ್ರೆ, ಹಂಗಾಗಿ ಉಪ್ಪಾಗಿರುತ್ತೆ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಇನ್ನೊಂದು ಕಡೆ ನಾನಿಲ್ಲಿ ಕಾಳು ಬಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಆಗಲೇ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಯಾಕೆಂದರೆ ಕಾಳಿಗೆ ಉಪ್ಪು ಹಾಕಿರ್ತೀವಲ್ಲ, ಹಂಗಾಗಿ. ಇವಾಗ ನೀಟಾಗಿ ರೋಸ್ಟ್ ಆಗಿದೆ. ಇವಾಗ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕೋತಾ ಇದ್ದೀನಿ. ಇದು ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಕಾಯಿ ಚೆನ್ನಾಗಿರುತ್ತೆ ಕಾಳು ತಿನ್ನೋಕ್ಕೆ. ನೋಡಿ, ಇವಾಗ ಕಾಯಿನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಬೇಯಿಸಿ ಬಸ್ತಿರ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಜಾಸ್ತಿ ಹಾಕ್ಳಕ್ಕೆ ಹೋಗ್ಬಿಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ, ಅದನ್ನು ನೀರೆಲ್ಲ ಡ್ರೈ ಆಗೋ ಥರ ಬೇಯಿಸಿ ಸಾಕು. ನೋಡಿ, ಈ ಥರ ಬಂದಿದೆ. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಒಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹಂಗೆ ಟೇಸ್ಟಿಯಾಗಿರುತ್ತೆ.
ಹಂಗೆ ನಾನು ಇಲ್ಲಿ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ ಹೋಗಿ ತೊಗೋಬೋದು. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ.